ಹೆಣಕ್ಕೆ ಅದೆಲ್ಲ ಮಾಡ್ತಿದ್ರು. ಎಲ್ಲೋ ಒಂದ್ ಕಡೆ ಮದುವೆ ಆದ್ಮೇಲೆ ಸಂಸಾರಿಕ ಇದರಲ್ಲಿ ಎಲ್ಲ ಬಿಟ್ಬಿಟ್ಟಿದ್ರು. ಸಣ್ಣವರಿದ್ದಾಗ ನಮ್ಗೆಲ್ಲ ಗೊತ್ತಿತ್ತು. ಬಟ್ ಈಗ ನಾನು ದೊಡ್ಡ ಆಗ್ತಾ ಆಗ್ತಾ ನನ್ಗನ್ನಿಸ್ತು ಪ್ರತಿ ತಾಯಿಯಲ್ಲೂ ಏನೋ ಒಂದು ಟ್ಯಾಲೆಂಟ್ ಇರುತ್ತೆ. ಅವರು ತಮ್ಮ ಏನೋ ಒಂದು ಅಚೀವ್ ಮಾಡ್ಬೇಕಂತ ನನ್ನ ಒಂದು ಸಣ್ಣ ಆಸೆನೇ ಲಕ್ಷ್ಮಿ. ನಮ್ಮ ಅಮ್ಮನ ಹತ್ರ ಆಕ್ಟ್ ಮಾಡಿಸ್ಬೇಕಾ ಅಂತ ಒಂದು ತುಂಬಾ ಆಸೆ ಇರ್ತಾರೆ. ಹಾಗೆ ನಮ್ಮಮ್ಮನೂ ಅಲ್ವಾ, ಈ ವಯಸ್ಸಲ್ಲೂ ಅವ್ರು ಏನೋ ಒಂದು ಅಚೀವ್ ಮಾಡ್ಬೋದಲ್ವಾ. ಬರೀ ನಾವೇನು ಅಚೀವ್ ಮಾಡ್ತೀವಿ. ಅದು ಪದ್ಮಜ ಅವರು ಸ್ಕ್ರೀನ್ ಮೇಲೆ ನೋಡಿದ್ರಲ್ಲ, ಅವರು ರೆಡಿಯಾಗಿ ಸೆಟ್ಟಲ್ಲಿ ಬಂದಾಗ ಮೀಟ್ ಮಾಡೋಕ್ಕೆ ಹೋಗಿ ಕತೆ ಹೇಳಿದೆ. ನೀವು ನಂಬಲ್ಲ, ಕತೆ ಕೇಳಿದ್ಮೇಲೆ ಅವ್ರು ಇಮೋಷ್ನಲ್ ಆದರು. ಅದು ಪದ್ಮಜ ಅವರು ಸ್ಕ್ರೀನ್ ಮೇಲೆ ನೋಡಿದ್ರಲ್ಲ, ಅವರು ರೆಡಿಯಾಗಿ ಸೆಟ್ಟಲ್ಲಿ ಬಂದಾಗ ನನಗೆ ಅದು ವರ್ಣಿಸೋಕ್ಕೆ ಆಗಲ್ಲ. ಅಂದರೆ ಆ ಋಣ ಯಾವತ್ತಿಗೂ ತೀರ್ಸೋಕ್ಕಾಗಲ್ಲ. ಒಂದು ತಾಯಿ ಋಣ ಹೇಗೆ ತೀರ್ಸೋಕ್ಕಾಗಲ್ಲೋ ಹಾಗೆ, ಬಿಕಾಸ್ ಇದು ಒಂದು ಕನಸಿನ ಕೂಸು ಮ್ಯಾಮ್. ನನಗೆ ಎಷ್ಟು ಅಂದರೆ ಒಂದು 3-4 ತಿಂಗಳಿಂದ ನಿದ್ದೆ ಇಲ್ಲದೆ, ಅಂದರೆ ತಲೆಯಲ್ಲಿ ಅದೇ ನಡೀತಾರೆ. ಓ ಪದ್ಮಜ ಮೇಡಮ್ ನಾಳೆ ಡೇಟ್ ಕೊಡ್ಬೋದಾ, ಓ ಫೋನ್ ಮಾಡ್ಬೋದಾ, ಹೀಗೆ ಎಷ್ಟೋ ರಾತ್ರಿಗಳು ಕಳೆದಿದ್ದೀನಿ. ಬಟ್ ಫೈನಲ್ ಅವ್ರೊಂದು ಫೋನ್ ಮಾಡಿ ಅಭಿ ಈ ಡೇಟ್ ಆಗುತ್ತಾ ಅಂತ ಹೇಳಿದಾಗ ನಾನೆಲ್ಲ ರೆಡಿ ಮಾಡಿಕೊಂಡೆ. ಅವತ್ತೇ ಶೂಟ್ ಮಾಡಿದೆ. ಅವ್ರು ಹೇಳಿದ್ದೇನೆ ಎಲ್ಲವೂ ಎಷ್ಟು ಕೂಡ್ ಬಂತು ಅಂದರೆ, ಇಲ್ಲಿ ನನ್ನ ತಂಡ ಕೂತಿದೆಯಲ್ಲ, ಇವ್ರದ್ದೆಲ್ಲರ ಸಹಕಾರ ಇಲ್ಲದೆ ನಾನು ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ತುಂಬ ಒಳ್ಳೆ ಒಳ್ಳೆ ಮನಸ್ಸುಗಳು ನನ್ನ ಜೊತೆ ಸೇರಿಕೊಂಡು ಈ ಒಂದು ಕಥೆನ ಸ್ಕ್ರೀನ್ ಮೇಲೆ ತರೋದಕ್ಕೆ ನಾನು ತುಂಬ ಆಭಾರಿ ಎಲ್ರಿಗೂ. ಎಸ್ಪೆಷಲಿ ನಾನು ಹೇಳ್ದಂಗೆ ಸ್ಕ್ರೀನಿಂಗ್ಕಿಂತ ಮುಂಚೆನೇ ಬಂದು ನಾನು ನಿಮ್ಮ ಹತ್ರ ಮಾತಾಡಿದೆ. ನಂಗೆ ಗೊತ್ತಿರಲಿಲ್ಲ ನಾನು ಮಾಡಬೇಕು, ಅಮ್ಮನಿಗೋಸ್ಕರ ಒಂದು ಕಥೆ ಮಾಡಬೇಕು, ಅಮ್ಮನ ಆ್ಯಕ್ಟ್ ಮಾಡಿಸ್ಬೇಕು, ಅವರು ಏನೋ ಒಂದು ಅಚೀವ್ ಮಾಡ್ಬೋದು, ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಒಂದು ಕನಸಿಂದ ಮಾಡಿದೆ. ಆಮೇಲೆ ಓಕೆ ಫಿಲ್ಮ್ ಮಾಡ್ತಾ ಇದ್ದೀನಿ, ಸ್ಕ್ರೀನಿಂಗ್ ಮಾಡಬೇಕಲ್ವ. ಒಂದು 10 ಜನದ ಮಧ್ಯ ಕೂತ್ಕೊಂಡು ಅಮ್ಮಗೆ ಫಿಲ್ಮ್ ತೋರಿಸಿದಾಗ ಒಂದು 10 ಜನ ಬಂದ್ಬಿಟ್ಟು ಅಮ್ಮಗೆ ಎಷ್ಟು ಚೆನ್ನಾಗಿ ಮಾಡಿದ್ಯಾ ಅಂದರೆ ಅದಕ್ಕಿಂತ ನಂಗೆ ಇನ್ನೇನು ಬೇಕು ಅನ್ನೋ ಒಂದು ಆಸೆ ಹುಟ್ಕೊಂತು ಸ್ಕ್ರೀನಿಂಗ್ ಅಂತ ಅಂದ್ಕೊಂಡೆ. ಬಟ್ ಒಂದು ಪ್ರೆಸ್ ಮೀಟ್ ಆಗಬಹುದು, ಒಂದು ನಮ್ಮಮ್ಮನ ಬರ್ತ್ಡೇಗಂತ ಇದು ಡೆಡಿಕೇಟ್ ಮಾಡಿದ ಫಿಲ್ಮು, 69ನೇ ಬರ್ತ್ಡೇಗೆ. ಅದಕ್ಕೆ ಅಲ್ಲೊಂದು ಸ್ಪೆಷಲ್ ಬ್ಯಾನರ್ ಇದೆ, ಸ್ಟ್ಯಾಂಡಿ ಅವ್ರದ್ದೆಲ್ಲ ಹಳೆ ಫೋಟೋಸ್ದು. ಆ ಬ್ಯಾನರ್ ಆಗಬಹುದು, ಈ ಪ್ರೆಸ್ ಮೀಟ್ ಆಗಬಹುದು, ಎಲ್ಲವನ್ನು ಹುರಿದುಂಬಿಸಿದ್ದು ಪದ್ಮಜರಾವ್ ಮೇಡಮ್. ಅಭಿ ಇದನ್ನ ಸಿಂಪಲ್ ಆಗಿ ನೀನು ಮಾಡೋಕೆ ಆಗಲ್ಲ, ಇದು ತುಂಬಾ ಒಳ್ಳೆ ಫಿಲ್ಮು, ಯು ಹ್ಯಾವ್ ಟು ಡೂ ಇಟ್ ವೆಲ್, ಚೆನ್ನಾಗಿ ಮಾಡು. ನನ್ನ ಪೋಸ್ಟರ್ ಇಲ್ಲದೆ ಇದ್ರೂ ಪರವಾಗಿಲ್ಲ, ಬೇಕಾರೆ ಅಲ್ಲಿ ನೀವು ಅಮ್ಮ ಸ್ಪೆಷಲ್ ಪೋಸ್ಟರ್ ಮಾಡಿಸು, ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಸ್ ಎಲ್ಲ ಹಾಕ್ಬಿಟ್ಟು ಹಿಂಗೆ ಮಾಡು ಹಂಗೆ ಮಾಡು ಅಂದ್ಬಿಟ್ಟು ಎಷ್ಟು ಹುಮ್ಮಸ್ ತುಂಬಿದ್ರು ಅಂದರೆ ನನಗೆ ಓಕೆ, ಪ್ರತಿ ಒಬ್ಬ ವ್ಯಕ್ತಿಗೂ ಒಂದು ಅವಕಾಶ ಅಂತ ಸಿಗುತ್ತೆ, ಅದನ್ನ ಉಪಯೋಗಿಸ್ಕೋಬೇಕು ಅಂತ ಅವತ್ತು ತುಂಬ ಛಲ ಬಂತು. ಅದರ ರಿಸಲ್ಟೇ ಇವತ್ತು ಇಲ್ಲಿ ಸ್ಟ್ಯಾಂಡ್ ಇರೋದು, ಈ ಪ್ರೆಸ್ ಮೀಟ್ ಆಗ್ಬೋದು ಎಲ್ಲವೂ. ಸೊ ಥ್ಯಾಂಕ್ ಯು ಮ್ಯಾಮ್. ನೀವು ಅವತ್ತು ಎಂಕರೇಜ್ ಮಾಡಿದ್ದು, ನೀವು ನನ್ನ ಜೊತೆ ನಿಂತಿರಲಿಲ್ಲ ಅಂದ್ರೆ ಬಹುಶಃ ಇಷ್ಟು ಗ್ರ್ಯಾಂಡಾಗಿ ಆಗ್ತಾನೆ ಇರಲಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಪದ್ಮಜರಾವ್ ಭಾಳ ಸರಳ ಅಂದರೆ ಅವ್ರ ಜೊತೆ ನನಗೆ ಆ್ಯಕ್ಟಿಂಗ್ ಮಾಡಲಿಕ್ಕೆ ಏನು ಸಂಕೋಚ ಆಗಲಿಲ್ಲ. ಮೊದಲು ಅಂದ್ಕೊಂಡಿದ್ದೆ ಹೆಂಗಿದ್ದಾರೋ ಏನೋ, ನಾನು ಹೆಂಗೆ ಮಾಡ್ತೀನೋ ಅನಿಸಿತ್ತು. ಅವ್ರು ನೋಡಿ ನನಗೆ ಭಾಳ ಇದಾಯ್ತು. ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡಿದ್ದು ಭಾರಿ ಖುಷಿ ಹೆಮ್ಮೆ ಎಲ್ಲ ಆಯ್ತು ನನಗೆ. ಅದು ನನ್ನ ಮಗ ನನಗೆ ಅಂತ ಮಾಡಿದ್ನಲ್ಲ, ಇಷ್ಟು ಭಾಳ ಹೆಮ್ಮಾಗ್ಯದ ನನಗೆ. ಎಲ್ಲರೂ ನೀವು ಬಂದಿದ್ದಕ್ಕೆ ಥ್ಯಾಂಕ್ಸ್. ಇಲ್ಲ, ಎಲ್ಲ ಮದುವೆ ಆದ್ಮೇಲೆ ಬಿಟ್ಬಿಟ್ಟಿದ್ದಾರೆ. ಬಟ್ ಇದೆ ಎಲ್ಲ ಪೇಂಟಿಂಗ್ಸ್ ಎಲ್ಲ ಮನೇಲಿ ಇಟ್ಕೊಂಡಿದ್ದೀನಿ, ಅದನ್ನೇ ಈ ಫಿಲ್ಮಲ್ಲಿ ಯೂಸ್ ಮಾಡಿದೆ. 2 days ಸೋಮನಹಳ್ಳಿ ಅಂತ ಕನಕಪುರ ರೋಡಲ್ಲಿ ಸೋಮನಹಳ್ಳಿ ಶೂಟಿಂಗ್ ಮನೆ ಅಂತ ಇದೆ, ನವೀನ್ ಸೋಮನಹಳ್ಳಿ ಅವ್ರದ್ದು. ಅಲ್ಲಿ 2 days ಶೂಟ್ ಮಾಡಿದೆ. ಒಂದಿನ ಸರ್ಜಾಪುರಲ್ಲಿ ತಿಂಡ್ಲು ಅಂತ ಇದೆ, ಅಲ್ಲಿ ಆ ಸ್ಕೂಲ್ ಕಾಣುತ್ತಲ್ಲ, ಪಾಳ್ಬಿದ್ದಿರೋ ಸ್ಕೂಲು, ಅದು ಮತ್ತೆ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ ಅಮ್ಮ ಪೇಂಟಿಂಗ್ ಮಾಡೋದು ಮತ್ತೆ ಅದನ್ನೆಲ್ಲ. ಸೊ ಟೋಟಲ್ 3 days ಶೂಟ್ ಮಾಡಿದೆ. ಏನಂದ್ರೆ ಅಮ್ಮ ಒಬ್ಬರೇ ಮಗಳು, ಅಪ್ಪ ಅಮ್ಮನಿಗೆ. ಅಪ್ಪ ತುಂಬ ಪ್ರೀತಿ ಅಮ್ಮನ ಕಂಡ್ರೆ. ಅಪ್ಪ ಸತ್ತ ಮೇಲೆ ಅಮ್ಮ ಅಂದರೆ ನಮ್ಮ ಅಜ್ಜಿ ನಮ್ಮ ಜೊತೆ ಬಂದು ಇರಲೇ ಇಲ್ಲ ಕೊನೆವರೆಗೂ. ಬರ್ತಿದ್ರು, ವಿಸಿಟ್ ಮಾಡ್ತಿದ್ರು. ಅವ್ರು ತೀರ್ಕೊಂಡ್ಮೇಲೆ ಅಂದರೆ ಕ್ಯಾಶುವಲ್ ಆಗಿ ಈಗ ರಿಲೇಟಿವ್ಸು ಕರ್ಕೊಂಡೋಗಿ ನೀನು ನೋಡ್ಕೋಬೇಕಿತ್ತಿಲ್ಲ ಅಂತಿದ್ರು ಊರಿಗೆ ಹೋದಾಗೆಲ್ಲ. ನಾವು ಇಲ್ಲ, ಅವಳು ಬರ್ತಾನೆ ಇರಲಿಲ್ಲ, ಅವಳಿಗೆ ಕಷ್ಟ ಕೊಡೋದು ಬೇಡ ಅಂದ್ಬಿಟ್ಟು ಅಲ್ಲೇ ಇರ್ತಿದ್ರು. ಅಂದರೆ ಆಕೇನು ಹೇಳ್ತಾಳೆ, ನೀ ಕರ್ಕೊಂಡೋಗಿ ನೋಡ್ಕೋಬೇಕಿತ್ತು ಅಂತ ಅಂದಾಗ ಶಿಟ್, ಎಲ್ಲೋ ಒಂದು ಕಡೆ ಗಿಲ್ಟ್ ಕೂತ್ಕೊಂಡ್ಬಿಡುತ್ತೆ. ಮಕ್ಕಳಿಗೆ ತಂದೆ ತಾಯಿನ ನೋಡ್ಕೊಳಕ್ ಆಗ್ಲಿಲ್ವಲ್ಲ ಅನ್ನೋ ಗಿಲ್ಟ್ಗಿನ ದೊಡ್ಡದು ಇನ್ಯಾವುದೂ ಇರಕ್ಕೆ ಸಾಧ್ಯನೇ ಇಲ್ಲ ನನ್ನ ಪ್ರಕಾರ. ಸೊ ಅಮ್ಮಗೆಲ್ಲ ಒಂದು ಕಡೆ ನೋವು, ನಾನು ನೋಡು ಕರ್ಕೊಂಡು ನೋಡ್ಕೊಳ್ಳಿಲ್ಲ ಆ ಒಂದು ಕೊರಗಿತ್ತು. ಕೆಲವು ರಿಲೇಟಿವ್ಸ್ ಅದು ಪಾಪ ಅವ್ರು ಒಳ್ಳೆ ರೀತಿಯಲ್ಲೇ ಹೇಳ್ಬೋದು, ಬಟ್
ಅಂದಿರೋದುಂಟು. ನೀ ಕರ್ಕೊಂಡೋಗಿ ನೋಡ್ಕೋಬೇಕಿತ್ತು, ಅವಳೇನು ಹೇಳ್ತಾಳೆ, ಅವಳಿಗೆ ವಯಸ್ಸಾಗಿತ್ತು, ನೀನು ಕರ್ಕೊಂಡೋಗಿ ನೋಡು, ಸತ್ತೋದ್ಲು. ಅದನ್ನ ಸ್ವಲ್ಪ ಮಾಡಿಫೈ ಮಾಡಿ ಇಲ್ಲಿ ತಗೊಂಡಿರೋದು. ಬಟ್ ಸುಮಾರು ಇನ್ಸಿಡೆಂಟ್ಸ್. ಆಮೇಲೆ ಅಜ್ಜನ ಕೂದಲು ಬೀಳುತ್ತಲ್ಲ, ಅದು ರಿಯಲ್ ಆಗಿ ಆಗಿದೆ. 10 ವರ್ಷ ಆದ್ಮೇಲೆ ನಮ್ಮ ಅಜ್ಜಿ ಮನೆಯನ್ನ ರಿನೋವೇಟ್ ಮಾಡ್ಸಕ್ಕೆ ಹೋಗಿದ್ದೆ. ಮಾಡಿಸ್ಬಿಟ್ಟು ಅವತ್ತು ನಾನು ನಮ್ಮಮ್ಮ ಒಂದು ಕ್ಲೋಸ್ಡ್ ರೂಮು ಮಾತಾಡ್ತಾ ನಿಂತಿದ್ವಿ. ಅಜ್ಜಿ ಫೋಟೋ ಇತ್ತು. ನೋಡು, ಇವತ್ತು ನಮ್ಮ ಅವ್ವ ಖುಷಿ ಆಗ್ತಾಳ, ಅಂತೂ ರಿಪೇರಿ ಮಾಡಿಸಿದ್ಲು, ನನ್ನ ಮಗಳು ಮನೆಗೆ ಬಂದು ಅಂತ ಅಂದಾಗ ಆ ಥರ ಅಜ್ಜನ ಕೂದಲು ಇಷ್ಟು ದೊಡ್ಡದು ನಮ್ಮಿಬ್ಬರ ಮಧ್ಯದಲ್ಲಿ ಬಿತ್ತು. ಅವತ್ತಿಂದ ಅದು ಎಲ್ಲಿ ಕಂಡ್ರು ನನಗೆ ಎಷ್ಟೋ ಸಲ ಆಗುತ್ತೆ ಲೈಫಲ್ಲಿ, ಅವಕಾಶ ಇರಲ್ಲ, ಏನೋ ಅನ್ಕೊಂಡಿರೋದು ಆಗ್ತಾ ಇರಲ್ಲ ಅಂತ ಬೇಜಾರಾದಾಗ ಆ ಥರದ್ದು ಹಾರ್ಕೊಂಡ್ ಬಂದಿದೆ. ಅದು ಆಕಸ್ಮಿಕನೇ ಇರ್ಬೋದು, ಬಟ್ ನನಗೆ ಎಲ್ಲೋ ಒಂದು ಓ ನಮ್ಮವ್ರು ಯಾರೋ ನಮ್ಮ ಜೊತೆ ಇದ್ದಾರೆ, ಬ್ಲೆಸ್ ಮಾಡಕ್ಕೆ ಬಂದಿದ್ದಾರೆ, ನಾವು ಗೆಲ್ಲಬಹುದು ಅನ್ನೋ ಒಂದು ಉತ್ಸಾಹ ನನ್ನಲ್ಲಿ ಹುಟ್ಟಿಸಿದೆ. ಹಾಗಾಗಿ ಆ ಕಾನ್ಸೆಪ್ಟ್ನ ಇಲ್ಲಿ ಯೂಸ್ ಮಾಡಿದೆ. ಈ ಥರ ಕೆಲವೊಂದು ಇನ್ಸಿಡೆಂಟ್ಸ್ನ ಸ್ವಲ್ಪ ಆಬ್ವಿಯಸ್ಲಿ ಸಿನಿಮ್ಯಾಟಿಕ್ ಆಗಿ ಸ್ವಲ್ಪ ಇದು ಮಾಡಿದೆ. ಲಕ್ಷ್ಮಿ ಪಾತ್ರ ಟೋಟಲ್ ಇಮ್ಯಾಜಿನೇಷನ್. ಆ ಇಮ್ಯಾಜಿನೇಷನ್ ಇವ್ರು ಬಿಟ್ಟು ಬೇರೆ ಯಾರು ಕಾಣ್ತಾ ಇರಲಿಲ್ಲ. ಇಮ್ಯಾಜಿನೇಷನ್ ಸರ್, ಕಾನ್ವರ್ಸೇಷನ್ ಎಲ್ಲ ಇಮ್ಯಾಜಿನೇಷನ್. ಬಿಕಾಸ್ ನನಗೆ ಲಕ್ಷ್ಮಿ ತುಂಬ ಫುಲ್ ಆಫ್ ಲೈಫ್ ಬೇಕಾಗಿತ್ತು. ನಳಿನಿ ತುಂಬ ನೊಂದಿದ್ದಾಳೆ, ಅವಳು ವಯಸ್ಸಾಗಿದೆ, ಮೊಮ್ಮಗೆ ಅದನ್ನು ಎಲ್ಲ ಚೆನ್ನಾಗಿದೆ, ಆದರೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿಲ್ವಲ್ಲ, ಆ ಕೊರಗು ಮನಸ್ಸಲ್ಲಿ ಇದೆಯಲ್ಲ ಅಂತ. ಲಕ್ಷ್ಮಿ ಫುಲ್ ಆಫ್ ಲೈಫ್, ಇವಳನ್ನ ನಗಿಸ್ತಾಳೆ, ಇವಳ ಜೊತೆ ಅಳ್ತಾಳೆ, ಎಲ್ಲ ಮಾಡ್ತಾಳೆ. ಬಟ್ ಕೊನೆಗೆ ಇವಳ ಮನಸ್ಸಲ್ಲಿರೋ ಅಂತ ಒಂದು ದೊಡ್ಡ ನೋವನ್ನು ತೆಗೆದುಹಾಕ್ತಾಳೆ. ಅವ್ರ ಅಮ್ಮ ಬೇಡ್ಕೊಂಡಿರ್ತಾಳೆ, ನನ್ನ ಮಗಳಿಗೂ ಯಾವುದು ನೋವು ಇರದೇ ಇರೋ ಥರ ನೋಡ್ಕೊಳಮ್ಮ ಅಂತ ಬೇಡ್ಕೊಂಡಿರ್ತಾಳೆ. ಎಲ್ಲ ಒಂದು ಕಡೆ ಮನೆಯಲ್ಲಿರೋ ಒಂದು ವಸ್ತು, ಈ ಕಥೆಯಲ್ಲಿ ಕಂಬ, ಅದಕ್ಕೆ ಜೀವ ಬಂದು ಅದು ಏನೋ ಒಂದು ವಿಷಯ ಹೇಳಿ ನಮ್ಮಲ್ಲಿರೋ ಒಂದು ಗಿಲ್ಟ್ನ ತೆಗೆದಾಕಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅನ್ನೋ ಒಂದು ಸಾರಾಂಶ ಇಟ್ಕೊಂಡು ಕಥೆ ಮಾಡಿದ್ದು ಸರ್. ಈಗಲೇ ಇಷ್ಟು ಮಾಡೋದ್ರಲ್ಲಿ ಸಾಕಾಗಿಲ್ಲ. ಇಲ್ಲ ಸರ್, ಬಟ್ ನಂಗೆ ತುಂಬ ತೃಪ್ತಿ ಇದೆ ಸರ್. ಐ ಡೋಂಟ್ ನೋ ಸರ್, ಅಂದರೆ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ನನಗನ್ಸಿದ್ದು ಈ ಕಥೆನ 35 ನಿಮಿಷ ಇದು ಬೇಡತ್ತೆ ಅಂತ ಅನಿಸ್ತು. ನನ್ನ ಫ್ರೆಂಡ್ಸೇ ನಂಗೆ ಅಡ್ವೈಸ್ ಮಾಡಿದ್ರು, ಶಾರ್ಟ್ ಫಿಲ್ಮ್ ಅಂದರೆ 10 ನಿಮಿಷದಲ್ಲಿ ಮುಗಿಬೇಕು ಅಂತ. ಸರ್ ನಂಗೆ ಅದು ಅಕ್ಸೆಪ್ಟ್ ಮಾಡೋಕ್ಕಾಗಲಿಲ್ಲ ಸರ್. ಒಂದು ಕಥೆನ ನೀವು ಶಾರ್ಟ್ ಫಿಲ್ಮ್ ಅಂತಿರೋ ಅದಕ್ಕೆ ಡ್ಯೂರೇಷನ್ ಫಿಕ್ಸ್ ಮಾಡೋಕ್ಕಾಗಲ್ಲ ಸರ್. ಅದು ಏನು ಇಮೋಷನ್ ಬೇಡುತ್ತೋ ಅದನ್ನು ನಾವು ಕೊಡಬೇಕಾಗತ್ತೆ. ನನ್ನ ಪ್ರಕಾರ ಇದು 36 ನಿಮಿಷ ಇದೆ. ಎಂಡ್ ಕ್ರೆಡಿಟ್ಸ್ ಎಲ್ಲ ತೆಗೆದು 34 ನಿಮಿಷ. ಈ 34 ನಿಮಿಷ ಬೇಕು ಸರ್, ಒಬ್ಬ ನಳಿನಿನ ಒಬ್ಬ ಲಕ್ಷ್ಮಿನ ಅರ್ಥ ಮಾಡಿಕೊಂಡು ಫೀಲ್ ಮಾಡೋಕ್ಕೆ 34 ನಿಮಿಷ ಬೇಕು. ಭಾಳ ಹೆಮ್ಮಿನೂ ಅದ, ಎಷ್ಟು ಪ್ರೀತಿ ಮಾಡ್ತಾನೆ ಅಂದ್ರೆ ಈಗ ತೋರಿಸಿ. ಈಗ ಅನಿಸ್ತಾ ಇರೋದು, ಈಗ ಒಂದು ಪ್ರಯತ್ನ ಮಾಡೋಣ, OTT ಪ್ಲಾಟ್ಫಾರ್ಮ್ ಯಾವುದಾದ್ರೂ ಇದನ್ನ ತಗೊಳುತ್ತಾ. ಬಿಕಾಸ್ ಕನ್ನಡ ಶಾರ್ಟ್ ಫಿಲ್ಮ್ಸ್ ನಾನೆಲ್ಲೂ OTTಯಲ್ಲಿ ನೋಡಿಲ್ಲ. ಸಿಕ್ಕರೆ ಸತ್ಯ ಅಂಗಡಿ ಯೂಟ್ಯೂಬ್ ಚಾನಲ್ ಇದೆ ಸರ್. ಅಂದರೆ ನಾ ಹೇಳ್ತಿರೋದು, ಈಗ ಅಮೆಝಾನ್ ಮಿನಿ ಅಂತ ಇದೆ, ಅಲ್ಲಿ ಬರೀ ಹಿಂದಿ ಆಮೇಲೆ ಬೇರೆ ಲ್ಯಾಂಗ್ವೇಜ್ ಶಾರ್ಟ್ ಫಿಲ್ಮ್ಸ್ ಇದೆ ಸರ್. 30 ಮಿನಿಟ್ಸ್ 15 ಮಿನಿಟ್ಸ್ ಎಲ್ಲ ಇದೆ. ಕನ್ನಡದ್ದು ಯಾವುದೂ ಇಲ್ಲ. ಒಂದ್ಸಲ ನಾನು ಅಪ್ರೋಚ್ ಮಾಡಿ ಟ್ರೈ ಮಾಡಿ ನೋಡೋಣ ಅಂತ. OTT ಯಾವುದೋ ಒಂದು ZEE5 ಆ ಥರದ್ದು ಯಾವುದಾದ್ರೂ ಒಂದು ಸಿಕ್ಕಿದ್ರೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗುತ್ತೆ. ಈ ಫಿಲ್ಮ್ಗೆ ವಾಟ್ ಇಟ್ ಡಿಸರ್ವ್ಸ್ ಅದು ಸಿಗಲಿ ಅನ್ನೋದು ನನ್ನ ಆಸೆ ಸರ್. ಬಟ್ ಫಸ್ಟ್ ಐ ವಾಂಟ್ ಟು ಸಿ ವೇರ್ ಐ ಕ್ಯಾನ್ ರೀಚ್ ವಿತ್ ದಿಸ್ ಫಿಲ್ಮ್. ಎಲ್ಲಿಗೆ ತೊಗೊಂಡು ಹೋಗ್ಬೋದು, ಎಷ್ಟು ಜನಕ್ಕೆ ತಲುಪಬಹುದು ಅದನ್ನು ನೋಡಿ. ಈಗ ಇವತ್ತೇ ಒಂದು ಪ್ರೆಸ್ ಮೀಟ್ ಇಟ್ಕೊಂಡಿದ್ದು, ಮೇಡಮ್ ಹೇಳಿದ್ರಿಂದ, ಮೇಡಮ್ ಅಡ್ವೈಸ್ ಮಾಡಿದ್ರಿಂದ ಇದು ಒಳ್ಳೆ ಫಿಲ್ಮು, ಪ್ರೆಸ್ ಅವ್ರು ತುಂಬ ಇಷ್ಟಪಡ್ತಾರೆ ಈ ಫಿಲ್ಮ್ನ ಅಂತ ಹೇಳಿದ್ರು. ಅವತ್ತು ನಾನು ಡಿಸೈಡ್ ಮಾಡಿದೆ, ಓಕೆ ಮಾಡೋಣ ಅಂತ. ಸೊ ಇವತ್ತಿಲ್ಲೊಂದು 40 ಜನ ನೋಡಿದ್ರಿ. ಸೊ ಐ ಕುಡ್ ರೀಚ್ 40 more people ಬಿಕಾಸ್ ಆಫ್ ಹರ್. ಸೊ ಈಗ ನೀವು ಒಂದು 10 ಜನ ಕೇಳಿದ್ರೆ ಐ ವಿಲ್ ರೀಚ್ ಮೋರ್. ಹಾಗೆ ಒಂದು OTT ಪ್ಲಾಟ್ಫಾರ್ಮ್ ಅನ್ನೋದು ಇಟ್ ಈಸ್ ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ ಆಗುತ್ತೆ. ಟ್ರೈ ಮಾಡ್ಬೋದಾ, ಯಾಕೆ ಆಗಲ್ಲ? ಕ್ವಾಲಿಟಿ ವೈಸ್ ನಾನು ಎಲ್ಲೂ ಕಾಂಪ್ರಮೈಸ್ ಮಾಡೋಕ್ಕೆ ಹೋಗಿಲ್ಲ. ಬಿಕಾಸ್ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್, ಒಳ್ಳೆ DI ಟೈಮು, ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ಪರ್ಫಾರ್ಮೆನ್ಸಸ್, ಒಳ್ಳೆ ಆ್ಯಕ್ಟ್ರೆಸ್ ಇದ್ದಾರೆ, ಒಳ್ಳೆ ಲಿರಿಕ್ಸ್ ಇದೆ, ಎಲ್ಲವೂ ಚೆನ್ನಾಗಿದೆ. ವೈ ಕಾಂಟ್ ಐ ರೀಚ್ ಅಂತ. ಬಟ್ ನನಗೆ ಕರೆಕ್ಟಾಗಿ ರೂಟಿನ ಸಿಕ್ಕಿಲ್ಲ. ಐ ವಾಂಟ್ ಟು ಟ್ರೈ. ಅದು ಆಗಿಲ್ಲ ಅಂದರೆ ಆಬ್ವಿಯಸ್ಲಿ ಆಗಲಿ ಬಿಡಲಿ ಯೂಟ್ಯೂಬಲ್ಲಿ ಬರುತ್ತೆ, ನಾನು ಎಲ್ರಿಗೂ ತೋರಿಸ್ಬೇಕಂತಾನೆ ನನಗೂ ಆಸೆ. ಬಟ್ ಒಂದ್ಸಲ ಐ ವಾಂಟ್ ಟು ರೀಚ್ ದೇರ್ ಆ್ಯಂಡ್ ಸಿ ಕನ್ನಡ ಶಾರ್ಟ್ ಫಿಲ್ಮ್ನ ತಗೋತಾರ ಅಂತ. ನನಗೆ 10 ವರ್ಷದಿಂದ ಯಾವಾಗ ಈ ಕತೆ ಮಾಡ್ಕೊಂಡಿದ್ನೋ ಅವಾಗಿಂದನೇ ಆ ಹಾಡು, ಆ ಸೀಕ್ವೆನ್ಸಲ್ಲಿ ತುಂಬ ಮನಸ್ಸಿಗೆ ಕೂತ್ಬಿಟ್ಟಿತ್ತು. ಅಂದರೆ ಅಮ್ಮ ಹಿಂಗೆ ಬರ್ತಾರೆ, ಅವ್ರು ಕೇಳಿಸುತ್ತೆ, ಅದರಿಂದ ಅವ್ರು ಅಡುಗೆ ಮನೆಗೆ ಹೋಗ್ತಾರೆ ಅಂತ. ಸೊ ಬೇಸಿಕಲಿ ಅದು ಹೆಂಗೆ ಅಂದರೆ, ಲಕ್ಷ್ಮಿ ಹಾಡ್ತಾ ಇದ್ದಾಳೆ ಒಳಗಡೆ ಕೂತ್ಕೊಂಡು ಕೇಳಿಸ್ಕೊಂಬಂದು. ಸೊ ನಾನು MR ಕಮಲಾ ಮೇಡಮ್ ಅವರೇ ರೈಟ್ರು.
ಅವ್ರನ್ನ ಅಪ್ರೋಚ್ ಮಾಡಿದೆ ಆ ಹಾಡಿನ ವಿಷಯದಲ್ಲಿ. ಆಮೇಲೆ ಅಶ್ವಥ್ ಸರ್ ವೈಫ್ ಅವ್ರಿಗೂ ಇನ್ಫಾರ್ಮ್ ಮಾಡಿದೆ. ಆಮೇಲೆ ಎಮ್ ಡಿ ಪಲ್ಲವಿ ಅವರ ವಾಯ್ಸ್ ಅಂದರೆ ನಂಗೆ ತುಂಬ ಇಷ್ಟ. ಎಸ್ಪೆಷಲಿ ಆ ಹಾಡು ಬೇರೆ ಯಾರ ವಾಯ್ಸಲ್ಲೂ ನಾನು ಹಾಡ್ತೀನಿ, ಬಟ್ ನನ್ನ ವಾಯ್ಸೇ ಇಷ್ಟ ಆಗಲ್ಲ ಆ ಹಾಡು. ಎಮ್ ಡಿ ಪಲ್ಲವಿ ಅವ್ರನ್ನ ಅಪ್ರೋಚ್ ಮಾಡಿದಾಗ, ಅಭಿ ಐ ಹ್ಯಾವ್ ನೋ ಪ್ರಾಬ್ಲಮ್, ಯು ಕ್ಯಾನ್ ಯೂಸ್ ಮೈ ವಾಯ್ಸ್. ಬಿಕಾಸ್ ಅವ್ರಿಗೆ ಸೀನ್ ಕಳಿಸಿದ್ದೆ ನಾನು. ಅಂದರೆ ಹಿಂಗಾಗತ್ತೆ, ನನ್ನ ತಾಯಿ ಹಿಂಗೆ ಹೋಗ್ತಾರೆ, ಅಲ್ಲಿ ತುಳಸಿ ಕಟ್ಟೆ, ಅಲ್ಲಿ ಅವ್ರ ಅಮ್ಮ ಹಚ್ತಿದ್ದ ಹಳೆ ಹಣತೆ ಇದೆ, ಅದಕ್ಕೆ ಮತ್ತೆ ಎಣ್ಣೆ ಹಾಕಿ ದೀಪ ಹಚ್ತಾರೆ, ಅವಾಗ ಹಾಡು ಕೇಳಿಸುತ್ತೆ ಅಂತ ಕಳಿಸಿದ್ದೆ. ಶಿ ಸೆಡ್ ಅಭಿಜಿತ್ ಅಬ್ಸಲ್ಯೂಟ್ಲಿ ಯು ಕ್ಯಾನ್ ಯೂಸ್ ಅಂತ. ಎಮ್ ಆರ್ ಕಮಲ ನಾನು ಬರ್ದಿರೋರು, ಅವ್ರು ಕೂಡ ಅಷ್ಟೇ ತುಂಬ ಸಪೋರ್ಟಿವ್. ಅವರು ಆ್ಯಕ್ಟ್ ಮಾಡಿದ್ದಾರೆ.